ಕನ್ನಡ ಸಿನಿಮಾಗಳಿಗೆ ಬೇಸಿಗೆಯ ಬರತಟ್ಟಿದ್ಯಾ? ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಸಂಖ್ಯೆ ಕಡಿಮೆಯೇನಿಲ್ಲ. ಆದ್ರೆ ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿ ಸೊರಗಿ ಹೋಗಿದೆ ಅಂದ್ರೆ ಖಂಡಿತವಾಗ್ಲೂ ನಂಬಲೇಬೇಕು. ಹೌದು, 2025ರ ಆರಂಭದಿಂದ ಇಲ್ಲಿಯವರೆಗೂ ಕನ್ನಡದಲ್ಲಿ 70ಕ್ಕೂ ಹೆಚ್ಚು ಸಿನಿಮಾಗಳು ತೆರೆ ಕಂಡಿವೆ. ಈ ಪೈಕಿ ಯಾವ ಸಿನಿಮಾಗಳು ನಿರೀಕ್ಷಿಸಿದಷ್ಟು ಸದ್ದು ಮಾಡಿಲ್ಲ. ಕೆಲವೊಂದು ಸಿನಿಮಾಗಳು ಮಾತ್ರ ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನ ಪಡೆದುಕೊಂಡಿದ್ದು ಬಿಟ್ರೆ ಬಾಕ್ಸ್ ಆಫೀಸ್ ಉಡೀಸ್ ಮಾಡುವಂತಹ ಚಿತ್ರಗಳು ತೆರೆ ಕಂಡಿಲ್ಲ. ಈ ಹಿಂದೆ ಬೇಸಿಗೆಯ ರಜೆ ಬಂದ್ರೆ ಸಾಕು ಸ್ಟಾರ್ ನಟರ ಸಿನಿಮಾಗಳು ಥಿಯೇಟರ್ಗಳಲ್ಲಿ ರಾರಾಜಿಸ್ತಾ ಇದ್ವು. ಆದ್ರೆ ಇದೀಗ ಸ್ಟಾರ್ ನಟರ ಸಿನಿಮಾಗಳಿಗೂ ಬೇಸಿಗೆಯ ಬರ ಬಂದಿರುವ ಹಾಗಿದೆ. ಹಾಗೆಯೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಹಂತ ತಲುಪಿಲ್ಲ. ಡೆವಿಲ್ ಸಿನಿಮಾವನ್ನ ವೀಕ್ಷಿಸಲು ವೇಟ್ ಮಾಡ್ತಾ ಇದ್ದಂತಹ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಇನ್ನು ಟಾಕ್ಸಿಕ್ ಕೆಡಿ ಸಿನಿಮಾಗಳ ರಿಲೀಸ್ಗೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಇನ್ನು ಕನ್ನಡದ ಸ್ಟಾರ್ ನಟರಿಗಾಗಿ ಒಳ್ಳೆಯ ಸಿನಿಮಾಗಳೇ ತಯಾರಾಗಲ್ವಾ ಅಥವಾ ಕನ್ನಡ ಇಂಡಸ್ಟ್ರಿಯಲ್ಲಿ ನಟರ ಕೊರತೆ ಇದೆಯಾ ಅನ್ನೋದು ಪ್ರಶ್ನೆಯಾಗಿದೆ.